ಏನ್ ಶೆಕೆ ಏನ್ ಶೆಕೆ. ಈ ಪಿಲ್ಟು ಯಾಕೆ ನಿಮ್ ಜೊತೆ ಬಂದಿದ್ದಾನೆ? ನಾವೇ ಸ್ಕೂಲ್ಗೆ ಹೋಗಿ ಕರ್ಕೊಂಡ್ ಬರ್ತಾ ಇರೋದಮ್ಮ. ಯಾಕೆ ನೀವ್ ಯಾಕೆ ಕರ್ಕೊಂಡ್ ಬರ್ಬೇಕು ಅಂತ? ಅದು ಏನೋ ಒಂದ್ ಆಯ್ತು ಇವತ್ತು. ಏನು? ಅಮ್ಮ ಇವನ್ ಸ್ಕೂಲಲ್ಲಿ ಎಕ್ಸಾಮ್ ಬರ್ದಿದ್ದ, ಎಲ್ಲ ಸಬ್ಜೆಕ್ಟ್ ಅಲ್ಲೂ ತುಂಬಾ ಚೆನ್ನಾಗ್ ಬರ್ದು ಫಸ್ಟ್ ರ್ಯಾಂಕ್ ಬಂದಿದ್ದಮ್ಮ. ಪಟ್ಟಿ ಮಗನೇ. ಪಿಲ್ಟು ನೀನೇ ಬರ್ದ್ಯಾ ಅಥವಾ ಬೇರೆ ಯಾರ ಕೈಯಲ್ಲಾದ್ರೂ ಬರ್ಸ್ತೀಯಾ? ಏನಂತ ಮಾತಾಡ್ತಾ ಇದ್ದೀರಾ? ಇವ್ನ್ ವಯಸ್ಸೇನು, ನೀವೇನ್ ಮಾತಾಡ್ತಾ ಇರೋದು? ಇವ್ನ್ ಹೇಗ್ ಬೇರೆಯವ್ರ ಕೈಲಿ ಬರ್ಸಕ್ಕಾಗುತ್ತೆ? ಅಯ್ಯೋ ಚಿಲಿಕ್ನೂರ್ ಚಿಂತಾಮಣಿ, ಇವ್ನೆಂತ ಮೆಣಸಿನ್ಕಾಯಿ ಅಂತ ನಿನಗಿನ್ನೂ ಗೊತ್ತಿಲ್ಲ. ನೋಡಕ್ಕಷ್ಟೇ ಸ್ವೀಟು, ಬಾಯಲ್ಲಿಟ್ರೆ ಫುಲ್ ಘಾಟು, ಗೊತ್ತಾ? ಈ ಮಗು ಬಗ್ಗೆ ಹೀಗೆಲ್ಲ ಮಾತಾಡೋದಕ್ಕೆ ನಿಮ್ಗೇನು ಅನ್ಸಲ್ವಾತೆ? ಯಾಕೆ ಅಂದಿಸ್ಬೇಕು ಕೋಹಿನೂರ್ ಕತ್ತೆ? ಇವನೇನು ಉತ್ತಿದಾನೆ ಬಿತ್ತಿದಾನೆ, ಇವನಿಗೇಕೆ ಕೊಡಬೇಕು ಪಿಕಪ್ ಡ್ರಾಪ್? ಹಾಗಲ್ಲಮ್ಮ, ಇವನು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನಲ್ಲ, ಅದಕ್ಕೆ ನನ್ನ ಕೈಲಿ ಸರ್ಟಿಫಿಕೇಟ್ ತಗೋಬೇಕು ಅಂತ ಆಸೆ ಪಟ್ಟನಂತೆ. ಅದಕ್ಕೆ ಸ್ಕೂಲವ್ರು ಫೋನ್ ಮಾಡಿ ಬಾರಪ್ಪ ದೊಡ್ಡ ಮನುಷ್ಯ ಅಂದ್ರು, ಅದಕ್ಕೆ ಹೋಗ್ ಬಂದೆ. ಇವತ್ತು ಸ್ಕೂಲ್ ಅವ್ರು ಕರೀತಾರೆ, ನಾಳೆ ಕಲ್ದು ಕರೀತಾರೆ, ಆಚೆ ನಾಡಿದ್ದು ಪೊಲೀಸ್ನವ್ರು ಕರೀತಾರೆ. ಯಾರ್ ಕರೆದ್ರು ಹೋಗ್ಬಿಡ್ತೀಯನೋ ನೀನು? ಅದ್ರಲ್ಲೂ ನನ್ನನ್ ಕೇಳ್ದೆ ಹೋಗ್ ಬಂದಿದ್ಯಲ್ಲ ಮನೋಜ, ನಿನಗೆ ಎಷ್ಟು ಕೊಬ್ಬರಿ ಬೇಡ, ನಿನಗ್ ಮಾಡ್ತೀನಿ. ಮಮ್ಮಿ ಸಾರಿ ಮಮ್ಮಿ. ಬಂದಲ್ಲ ಮಹಾರಾಷ್ಟ್ರದ ಮಹಾರಾಣಿ, ಏನೇನ್ ಅಂಗ್ಲಿ ಎಲ್ಲಿಗೋಗಿತ್ತು ಸವಾರಿ? ಊರ್ ಸುತ್ತಿದ್ದೆಲ್ಲ ಆಯ್ತಾ? ಚೈನಾ ಅಧ್ಯಕ್ಷರು ಕರೆದಿದ್ರು, ಬಾರಯ್ಯ ಸ್ನೇಕ್ ತಿನ್ಕೊಂಡು ಹೋಗು ಅಂತ. ಸ್ನೇಕ? ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು. ಅದು ಸ್ನೇಕ್ ಅಲ್ಲ, ಸ್ನಾಕು. ಏನ್ ಸ್ನೇಕ್ ಕಾಪಿ ಅದು? ಬೀಜಿಂಗ್ ಅಲ್ಲಿ ಆಲೂಗಡ್ಡೆ ಗೋಲ್ಗಪ್ಪ ಮಾಡ್ತಾ ಇದ್ನಂತೆ, ಎಡಗೈಯಲ್ಲಿ ಆಲೂಗಡ್ಡಿನ ಕಿಚ್ಕಾ ಅಂತ ಈಚಕ್ತಾ ಇದ್ನಂತೆ. ಈ ಕಳುತ್ತರವ ಸೌಟು ಅದು ತರದ್ ಮರ್ತೋಗ್ಬಿಟ್ಟಿದ್ದ ಅಂತ ಅಂದ್ಬಿಟ್ಟು ಅವನು ಬಲಗೈನೇ ಒಳಗಡೆ ಅದ್ಬಿಟ್ಟು ಶರ್ಟ್ ನೆಂದೋಗೋವರೆಗೂ ಪಾನಿನ ತಿರುಗುತ್ತಾ ಇದ್ದ. ಅದು ಆ ವಯ್ಯಂಗೆ ಭಾರಿ ಇಷ್ಟ ಅಂತೆ. ವಾಮ್ಕಳನ ಬಾರಕಂದ ಅಂತ ಕರ್ದ, ಅದಕ್ಕೆ ಸಿಸ್ಸಂಗಿ ಬೇಜಾರಬಾರ್ದು ಅಂತ ಹೋಗ್ಬಿಟ್ಟು ವಾಮ್ಕೊಂಡ್ ಬಂದ್ಬಿಟ್ವಿ. ಓಹೋ, ಇದನ್ನ ನಾವು ನಂಬೇಕಾ? ಏನೋಪಿ ಲೇ? ದೊಡ್ಡ ಶಾತಕದಲ್ಲೊಬ್ಬ ದೊಡ್ಡ ಕಣವ್ ನೀನು. ಏನ್ ಹೇಳಿದ್ರು ನಂಬಿಡ್ತೀಯ ನೀನು. ಅದೆಲ್ಲ ಅಲ್ಲಿರ್ಲಿ, ನೀವ್ ತಂದಿರೋ ಈ ಪುಳಿಯೋಗ್ರೆನಾ ನನ್ ಮಗ ಯಾಕೋ ಮೇಲ್ಕೋಟೆ ಪ್ರಸಾದ ಅನ್ನೋ ತರ ತಿರುಗಾಡಿಸ್ತಾ ಇರೋದು? ಅದೇನೋ ಸರ್ಟಿಫಿಕೇಟೋ ಪಿಕೇಟೋ ಅದನ್ನೆಲ್ಲ ನೀವ್ ತಾನೇ ನೋಡ್ಕೋಬೇಕಾಗಿರೋದು. ಯಾಕೆ ಅವ್ನ್ ನೋಡ್ಕೊಂಡ್ರೇನು? ಯಾಕೆ ನೋಡ್ಕೋಬೇಕು ಅಂತೀನಿ? ಇಡೀ ಸ್ಟೇಟೇ ಇಷ್ಟ ಪಡೋ ಸ್ಟೇಟಸ್ ನನ್ನ ಮಗಂದು. ನನ್ನ ಮಗನ್ನ ಡ್ರೈವರ್ ತರ ನೋಡ್ತಿದ್ರಲ್ಲ ನೀವು. ನಾವೇನ ಆ ರೀತಿ ನೋಡ್ತಿಲ್ಲ ಅತ್ತೆ, ಅವನೇ ಅವ್ರ ಇಷ್ಟ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಓಡಾಡ್ತಿರೋದು. ಗೂಳಿ ಅಂದ್ರೆ ಕಂಡ್ ಕಡೆ ಎಲ್ಲ ಓಡಾಡ್ತಿರುತ್ತೆ, ಅದಕ್ಕೆ ಮೂಗ್ದಾರ ಹಾಕಿ ಕತ್ತಾಕ್ಬೇಕಾಗಿರೋದು ಕೊಂಡ್ಕೊಂಡವ್ರ ಜವಾಬ್ದಾರಿ. ವಾವ್, ನೆಕ್ಸ್ಟ್ ಇಯರ್ ಇದೇ ರೀತಿ 2 ಕಪ್ ನಮ್ ಮನೇಲಿ ಇರುತ್ತೆ ನೋಡ್ತಾರೆ. ಸೋ ಸ್ವೀಟ್ ಶ್ರುತಿ, ನಿಮ್ಗೆ ನನ್ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಅಲ್ವಾ? ಓ, ಕಾನ್ಫಿಡೆನ್ಸ್ ಇರೋದು ನನ್ ಮೇಲೆ. ಚಾಲೆಂಜಾ? ಇದೇ ರೀತಿ ಮುಂದಿನ ವರ್ಷ ನನ್ ರೆಸ್ಟೋರೆಂಟ್ ಹೆಸರಲ್ಲೂ 1 ಕಪ್ ಬಂದೇ ಬರುತ್ತೆ. ಗುಡ್ ಲಕ್ ಶ್ರುತಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದೆಲ್ಲ ಹೋಗೇ ಬಟ್ಟೆನೇನಾ? ಆದ್ರೆ ಇದ್ರಲ್ಲಿ ಕೆಲವು ಮಾತ್ರ ಯೂಸ್ ಮಾಡಿದೀನಿ, ಇನ್ನೊಂದಷ್ಟು ಯೂಸೇ ಮಾಡಿಲ್ಲ. ಯಾವ್ದು ಈ ಬಟ್ಟೆ? ಇದು ನೀತುದಾ? ಶ್ರುತಿ, ಯಾರಿಗ್ ಫೋನ್ ಮಾಡ್ತಾ ಇದ್ಯಾ? ನೀತುಗೆ. ಯಾಕೆ? ನಿಂಗ್ ಗೊತ್ತಾಗುತ್ತೆ. ಹಲೋ ಶ್ರುತಿ, ಹೇಗಾಯ್ತು ಗೋವಾ ಟ್ರಿಪ್? ಫಸ್ಟ್ ಕ್ಲಾಸ್ ಆಗಾಯ್ತು. ರವಿ ತಂದಿರೋ ಪ್ರೈಸೇ ಹೇಳ್ತಿದ್ಯಲ್ಲ. ರವಿ ಪ್ರೈಸ್ ಮಾತ್ರ ಮನೆಗ್ ತಂದಿಲ್ಲ, ಮತ್ತೆ ನಿನ್ ಟಾಪ್ ಕೂಡ ಮನೆಗ್ ತಂದಿದ್ದಾನೆ. ಓ ಅದಾ, ಲಾಂಡ್ರಿ ಕೊಟ್ಟಿದ್ದೆ, ಮಿಸ್ ಆಗಿ ಬಂದಿರ್ಬೇಕು. ರವಿ ಬಟ್ಟೆ ನಿನ್ ಬ್ಯಾಗಲ್ಲಿ ಇದೆಯಾ ಅಂತ ಚೆಕ್ ಮಾಡು. ಇಲ್ಲ, ನಾನ್ ಪ್ಯಾಕ್ ಮಾಡ್ಕೊಂಡಲ್ಲ, ಆತರ ಯಾವ ಬಟ್ಟೆನೂ ಬಂದಿಲ್ಲ. ಹೇಳದ್ನಲ್ಲ ಮಿಸ್ ಆಗಿ ಬಂದಿರ್ಬೇಕು ಅಂತ. ಟೆನ್ಷನ್ ಮಾಡ್ಕೋಬೇಡ. ಅಯ್ಯೋ, ನನಗ್ ಯಾವ ಟೆನ್ಷನು ಇಲ್ಲ. ನಾನ್ ಜಸ್ಟ್ ಇನ್ಫಾರ್ಮ್ ಮಾಡ್ದೆ ಅಷ್ಟೇ. ಎನಿವೇಸ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ಶ್ರುತಿ, ಇದನ್ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಂತ ಇದೀಯಾ? ಏನೋ ಅಕಸ್ಮಾತ್ ಆಗಿ ಬಂದಿರೋದಷ್ಟೇ. ಇಲ್ಲ, ಬೇಕು ಅಂತಲೇನೆ ಬಂದಿರೋದು. ಅಲ್ಲ ಶ್ರುತಿ, ಶಟ್ ಅಪ್. ನನಗೆ ಟೆನ್ಷನ್ ಕೊಡ್ಬೇಕು ಅಂತಾನೆ ಇರೋದು ಅವಳ ಇಂಟೆನ್ಷನ್. ನಿಂಗ್ ಇವೆಲ್ಲ ಅರ್ಥ ಆಗಲ್ಲ. ಹೀಗೆ ಇದ್ಬಿಡು ನೀನು, ನೋಡೋಣ ಈ ವಾರ್ ಎಲ್ಲಿವರೆಗೂ ಹೋಗುತ್ತೆ ಅಂತ. ಅಲ್ಲ ನನ್ ಮಾತ್. ಹೊಟ್ಟೆ ಯಾವಾಗ್ಲೂ ಹಗುರವಾಗಿರ್ಬೇಕು, ಆಗ್ಲೇ ಏನ್ ಆನಂದ ಅಂತೀಯಾ? ಇದ್ಯಾಕೋ ರೋಹಿಣಿ ಹಿಂಗ್ ಬಂತ ಕುಮ್ಬಿಟ? ಥ್ಯಾಂಕ್ಸ್ ಮನೋಜ್. ಯಾಕೋ ಥ್ಯಾಂಕ್ಸು? ಕೃಷ್ಣ ಮನೆ ಕರ್ಕೊಂಬಂದಿದ್ದಕ್ಕೆ, ಅವನ್ಗೋಸ್ಕರ ಹೋರಾಡ್ತಿರೋದಕ್ಕೆ. ಕಾಮನ್ ಐಸೆ, ಅದ್ರಲ್ಲಿ ಅವನನ್ನ ಮನೆ ಕರ್ಕೊಂಡ್ ಬಂದಿದ್ದಕ್ಕೆ ನೀನ್ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು? ಯಾಕಂದ್ರೆ ನಾನೇ ಅಲ್ವಾ ಅವನಮ್ಮ. ಏನ್ ಹೇಳ್ದೆ? ಅಯ್ಯೋ, ಯಾವ ಮಾರಿ ಸತ್ಯ ಹೇಳ್ಬಿಟ್ನಲ್ಲ, ಏನ್ ಮಾಡೋದು? ಹಲೋ, ಏನ್ ಹೇಳ್ದೆ ನೀನು? ಏನ್ ಹೇಳ್ದೆ ರೋಹಿಣಿ? ರೋಹಿಣಿ ಏನಂದ? ರೋಹಿಣಿ ನಿನ್ನೆ ಕೇಳ್ತಿರೋದು ಏನಂದೆ? ನಾನು ರೋಹಿಣಿ ಅಲ್ಲ. ರೋಹಿಣಿ ಅಲ್ವಾ? ಮತ್ತೆ ಯಾರು? ಕಲ್ಯಾಣಿ ದೇವ ಮೇಡಮ್. ಕಣ್ಮುತ್ತವೆಲ್ಲ ಓಡ್ ಬಂದ್ಬಿಡ್ತಿರಲ್ಲ. ಗಾಟ ಆಡಬೇಡ ಅಂತ ನೀ ಶಕ್ತಿ ತೋರ್ಸಕ್ ಹೋಗ್ರೆ ಈ ಮನೇಲಿ ನಿಂತ್ಕೊಂಡಿರೋರೆಲ್ಲ ಮಲ್ಕೊಂಡ್ಬಿಡ್ತಾರೆ. ಯಾಕ್ ದೇವ ಮೇಡಮ್ ನೀವ್ ನನ್ನ ಇಷ್ಟೊಂದು ದಿಗ್ಲು ಬೀಳಿಸ್ತಾ ಇದ್ದೀರಾ? ಮನೇಲಿ ಇಷ್ಟೊಂದ್ ಜನ ಎಲ್ಲ ಇದಾರೆ, ನೀವ್ ಯಾಕೆ ಇವಳ ಮೈ ಮೇಲೆ ಬರ್ತಾ ಇದ್ದೀರಾ? ಮನೇಲಿ ನೀನಮ್ಮ ಶ್ರುತಿ ಎಲ್ಲ ಇದಾರೆ, ಅವ್ರ ಮೈ ಮೇಲೆ ಹೋಗಿ ಅವ್ರಿಗೂ ದಿಗ್ಲು ಬೀಳಿಸಿ. ದೇವ ಮೇಡಮ್, ನಾನ್ ದಿಗ್ಲು ಬಿದ್ದಿರೋದು ದೊಡ್ಡದಲ್ಲ,
ಅವರು ದಿಗ್ಲು ಬಿದ್ರೇನೆ ನನಗೂ ಸ್ವಲ್ಪ ಸಮಾಧಾನ. ಏಯ್ ಆಯ್ತು ಮೇಡಮ್. ಏನು ಇವಾಗ ಏನಾಗ್ಬೇಕು? ನೀವು ಇವಳ ಮೈ ಮೇಲೆ ಬರಬಾರ್ದು ಅಂತ ಅಂದ್ರೆ ನಾನು ಏನು ಮಾಡ್ಬೇಕು? ನಾನ್ ಅಂದ್ಕೊಂಡಿರೋ ಕೆಲ್ಸ ಆಗೋವರೆಗೂ ನಾನು ಅವಾಗ ಬರ್ತಾನೆ ಇರ್ತೀನಿ. ಏನಿವ್ ಅಂದ್ಕೊಂಡಿರೋದು? ನಾಳೆಯಿಂದ ಕೃಷ್ಣನ ಅಪ್ಪ ಅಂತ ಕರೀತಾನೆ ನೀನು. ಸಾಧ್ಯವಿಲ್ಲ. ಅಲ್ಲ, ಅವ್ನು ಯಾಕೆ ನನ್ನ ಅಪ್ಪ ಅಂತ ಕರಿಬೇಕು? ನಾನ್ ಯಾಕೆ ಕರ್ಸ್ಕೋಬೇಕು? ನನ್ನ ಮಾತಿಗೆ ಎದುರಾಗಿದ್ಯಾ? ನಾನ್ ನಿಮ್ಮಮ್ಮನ್ ಪ್ರಾಣ ತಗೊಂಡು ಹೊರಟಾಗ್ತೀನಿ. ಅಯ್ಯೋ ಏನಪ್ಪ ಇದು? ದೆವ್ವನೂ ಬ್ಲಾಕ್ ಮೇಲ್ ಮಾಡುತ್ತಲ್ಲಪ್ಪ. ಅಲ್ಲ ಕಲ್ಯಾಣಿ ದೆವ್ವ ಮೇಡಮ್, ಅವನು ನನ್ನನ್ನ ಎಲ್ರು ಮುಂದೆ ಅಪ್ಪ ಅಂತ ಕರೆದಾಗ ಎಲ್ರು ನನ್ನನ್ನ ಪ್ರಶ್ನೆ ಮಾಡ್ದೇ ಇರ್ತಾರ. ಅವಾಗ ಎಲ್ರಿಗೂ ನಾನು ಏನಂತ ಉತ್ತರ ಕೊಡ್ಲಿ? ಏನ್ ಬೇಕಾದ್ರೂ ಹೇಳ್ಕೊ, ಅದು ನಿನ್ ಕರ್ಮ. ಅದೆಲ್ಲ ಬಿಡಿ ಮೇಡಮ್, ಸುಮ್ನೆ ಯಾವ್ದನ್ನ ಟಾರ್ಚರ್ ಮಾಡ್ತಾ ಇದ್ರ ನೀವು? ಟಾರ್ಚರ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಅಷ್ಟೇ. ಅದಕ್ಕೆ ಇಷ್ಟೊಂದ್ ಹೆದರ್ಕೊಂತಿದ್ಯಾ? ಏನಾದ್ರೂ ನಿಜವಾಗ್ಲೂ ಟಾರ್ಚರ್ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ಲಾ? ತೋರ್ಸಿ. ರೂಮ್ಗ್ ಹೋಗು. ಶಾಂತವಾಗಿ ಮಲ್ಕೊಂಡಿದ್ದಾಳೆ. ಅವಳು ಮಲ್ಗಿರೋ ಮಂಚ ಗಿರ ಅಂತ ತಿರ್ಗಿ ಮೇಲ್ ಹೋಗ್ಲಿ. ಹೋಗಿ ಶಾಂತಿನ ಕೆಳಗಡೆ ದಬ್ಬುತ್ತೆ. ಹೋಗ್ ನೋಡ್ಕೋ. ಏನ್ ಮೇಡಮ್, ಇದೆಲ್ಲ ನಿಜವಾಗ್ಲೂ ಆಗುತ್ತಾ? ನಿಜವಾಗ್ಲೂ ಆಗುತ್ತೆ. ಇವಾಗ ಹೋಗಿ ನೋಡ್ಲಾ? ಬರ್ತೀನಿ. ಆದ್ರೆ ನೀನ್ ನೋಡಿದ ತಕ್ಷಣ ನೀನ್ ಕೈ ಕಾಲ್ ಬಿದ್ದೋಗುತ್ತೆ, ನೀನ್ ನಾಲ್ಗೆ ಸೇದೋಗುತ್ತೆ. ಅಯ್ಯೋ, ಹೋಗ್ ನೋಡ್ಕೊಂಬ ಹೋಗ. ಬ್ಯಾಡ ಬಿಡಿ ಕಲ್ಯಾಣಿದೇವ ಮೇಡಮ್, ಆ ಪಿಲ್ಟು ನನ್ನ ಅಪ್ಪ ಅಂತ ಕರೀತಾನೆ, ನೀನ್ ಕರೆಸ್ಕೊಬೇಕು. ಆಯ್ತು, ಆಮೇಲೆ ಹೊರಟೋಗ್ತೀರಾ? ನನ್ನ ಆತ್ಮಕ್ಕೆ ತೃಪ್ತಿ ಸಿಕ್ಕಿದ್ರೆ ಹೊರಟೋಗ್ತೀನಿ. ದೇವ ಮೇಡಮ್, ನಿಮ್ ಮನೆಯವ್ರು ಯಾರಾದ್ರೂ ಇದ್ರೆ ಹೇಳಿ, ಅವನ ಕರ್ಸಿ ನಿನ್ ತಿಥಿ ಮಾಡ್ಸಿ, ರವೆ ಉಂಡೆ, ಕಜ್ಜಾಯ, ಅಕ್ಕಿ ಬೇಳೆ ಪಾಯಸ ಮಾಡ್ಸಿ ಅಂತ ತಿನ್ಸ್ಬಿಟ್ಟು ನಿಮ್ ಶಾಂತಿನ ಕಳ್ಸ್ಕೊಟ್ಬಿಡ್ತೀನಿ. ನಾನು ಬೇಳೆ ತಿನ್ನೋ ದೆವ್ವ ಅಲ್ಲ, ಮೂಳೆ ತಿನ್ನೋ ದೆವ್ವ. ನಿನ್ ಮೂಳೆನೆ ಕೊಡ್ತೀಯ, ಅದಿಂದ ಬಿಡ್ತೀನಿ. ಅಯ್ಯಯ್ಯೋ, ಈ ಯಾಕೋ ಈ ದೆವ್ವ ಹೋಗಿ ಬಂದು ನನ್ ಮೇಲೆ ಕಣ್ಣಾಗ್ತಿದ್ಯಲ್ಲಪ್ಪ. ಆಯ್ತು ದೇವ ಮೇಡಮ್, ನೀವ್ ಹೇಳ್ದಂಗೆ ಕೇಳ್ತೀನಿ ಬಿಡಿ. ಕೇಳ್ಬೇಕು, ಕೇಳಲೇಬೇಕು, ಕೇಳ್ತಾನೆ ಇರ್ಬೇಕು. ಅಯ್ಯೋ, ರೋಹಿಣಿ. ಅಯ್ಯೋ, ಹೋಯ್ತು. ಏನಿಲ್ಲ ಬಿಡು, ಸುಮ್ನೆ ಕೂತ್ಕೋ. ನೀರ್ ಕುಡಿದ್ಯಾ? ನನಗ್ ಏನಾಗಿದೆ ಮನೋಜ್? ಅಯ್ಯೋ, ಏನಾಗಿಲ್ಲ, ಸ್ವಲ್ಪ ಜ್ವರ ಇರೋ. ತಗೋ, ನೀರ್ ಕುಡಿತಾರೋ, ಒಂದ್ ನಿಮಿಷ ಬರ್ತೀನಿ. ಸಾರಿ ಮನೋಜ್, ಕೃಷ್ಣ ನೀವು ಒಪ್ಕೊಳ್ಳೇಬೇಕು. ಅಲ್ಲಿವರೆಗೂ ನಿಂಗೆ ತೊಂದ್ರೆ ತಪ್ಪಿದ್ದಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ. ಅಪ್ಪ ದೇವ್ರೆ, ಇಷ್ಟೊಂದ್ ದೇವ್ರಿದಿರಲ್ಲ. ಅಲ್ಲ, ನಿಮ್ಗೆ ಹೂ ನನ್ ದುಡ್ಡಲ್ಲಿ, ಊದ್ಗಡ್ಡಿ ನನ್ ದುಡ್ಡಲ್ಲಿ, ಹಣ್ಣು ನನ್ ದುಡ್ಡಲ್ಲಿ, ಎಲ್ಲ ನನ್ ಸಂಪಾದನೆ ನಡೀತಾ ಇರೋದು. ಆದ್ರೂ ನನ್ನ ಮೇಲೆ ಮುಯ್ಯ ನಿಮ್ಗೆ? ಮನೇಲಿ ಇಷ್ಟೊಂದ್ ಜನ ಎಲ್ಲ ಇದಾರೆ. ಹೋಗಿ ನನ್ನ ರೋಹಿಣಿ ಮೇಲೆ ಯಾಕೆ ದೆವ್ವ ಹಿಡಿಬೇಕು? ಇದನ್ನ ಯಾರಿಗೂ ಹೇಳಂಗೂ ಇಲ್ಲ, ಬಿಡಂಗೂ ಇಲ್ಲ. ಹೇಳ್ಬಿಟ್ರೆ ಅಮ್ಮ ಹೊಟ್ಟೋಗುತ್ತೆ. ಏನ್ ಮಾಡೋದು? ಅಪ್ಪ ದೇವ್ರೆ, ಏನಾದ್ರೂ ಮಾಡಿ ನನ್ನ ಕಾಪಾಡ್ಬಿಡಿ ಪ್ಲೀಸ್. ನಿಮ್ಮ ಕೈನ ಕಾಲು ಅಂತ ಮುಟ್ಟಲ್ಲ, ಕಾಲ್ನೇ ಕಾಲು ಅಂತ ಮುಟ್ಟಿ ನಮಸ್ಕಾರ ಮಾಡ್ಬಿಡ್ತೀನಿ. ಪ್ಲೀಸ್ ಹೆಲ್ಪ್ ಮೀ. ಕೋಟ್ಯಾಧಿಪತಿ 10 ರೂಪಾಯಿನೇ ಎಣಿಸುತ್ತೆ. ಇದನ್ನೆಲ್ಲ ಪೋಣಿಸ್ದಂಗ್ ಪೋಣಿಸಿ ರೂಮ್ ಕಟ್ಟುತ್ತಂತೆ. ರೂಮು ನೀರ್ ನುಂಗದೆ ಈಜ್ ಕಲಿಯಕ್ಕಾಗಲ್ಲ, ನೋವು ನುಂಗದೆ ಜೀವನ ಮಾಡಕ್ಕಾಗಲ್ಲ. ನೀನ್ ತಂದಿದ್ದ ಒಂದು ರೂಮ್ನ ನಾನ್ ಮನೆ ಮಾಡಿದ್ದು ಹೀಗೇನೆ. ಕೋಟಿಗೆ 1 ರೂಪಾಯಿ ಕಡಿಮೆ ಆದ್ರೂ ಅದನ್ನ ಕೋಟಿ ಅಂತ ಕರೆಯಲ್ಲ ಕಣೆ. ಜೀವನದಲ್ಲಿ 1 ರೂಪಾಯಿಗೂ ಬೆಲೆ ಇದೆ. ಹೌದಾ? ಕೋಟಿ ಎಲ್ಲ ಬೇಡ ಬಿಡಿ, 99,99,999 ರೂಪಾಯಿನ ತಂದಿಡ ಕೇಳಿ ನಿಮ್ ಮಗನಿಗೆ. ಸಕ್ರೆ, ನೀನು ನೋಡಿರೋದು ಬರೀ ರೂಪಾಯ. ಅಮೆರಿಕನ್ ಡಾಲರ್, ಲಂಡನ್ ಪೌಂಡ್, ಜಾಪನೀಸ್ ಎನ್ನ ಚಲ್ಲಾಡಿದ ಮೋಹನ ಕತೆ ಏನಾಯ್ತು ಅಂತ ಗೊತ್ತಿದೆಯಾ ನಿನಗ? ಆ ಭಗವಂತ ಇದಾನಲ್ಲ, ಅವನ ಫಸ್ಟ್ ಹಾಫ್ ಅಲ್ಲಿ ಒಂಥರ ಲೈಫು, ಸೆಕೆಂಡ್ ಹಾಫ್ ಅಲ್ಲಿ ಒಂಥರ ಲೈಫ್ ಕೊಟ್ಟಿರ್ತಾನೆ. ಗೊತ್ತಾ ಸಕ್ರೆ ನಿನಗೆ? ಜೀವನದಲ್ಲಿ ಮೊದಲನೇ ಭಾಗ ತುಂಬಾ ಚೆನ್ನಾಗಿದ್ದವನು 2ನೇ ಭಾಗದಲ್ಲಿ ಒದ್ದಾಡ ಹೋಗ್ತಾನೆ. ಹಂಗೆ ಮೊದಲನೇ ಭಾಗದಲ್ಲಿ ಯಾರು ಒದ್ದಾಡ ಹೋಗ್ತಾರೋ ಅವ್ರು 2ನೇ ಭಾಗ ಸಾಕಾರ್ಥಾಗಿರುತ್ತೆ. ಉದಾಹರಣೆಗೆ ಏನಾದ್ರು ಬೇಕಾ? ಅದೆಂತದಪ್ಪ ಅದು? ಉದ್ದಕ್ಕಿರೋ ಹರಣೆ ಕೇಳಿಸ್ಕೊತೀನಿ. ಮೊದಲನೇ ಅರ್ಧದಲ್ಲಿ ಒದ್ದಾಡ್ತಿರೋನು ನಾನು, 2ನೇ ಅರ್ಧದಲ್ಲಿ ನಿನ್ನ ಕಣ್ಣೆದುರಿಗೆ ಚೆನ್ನಾಗಿ ಬದುಕು ತೋರಿಸ್ತೀನಿ, ನೋಡ್ತಾರೋ. ನೀಯತ್ತೇ ಇಲ್ದೇ ಇರೋ ಮನೋಜ ಮೊದಲನೇ ಅರ್ಧದಲ್ಲಿ ಸಖತ್ತಾಗಿದ್ದಾನೆ, 2ನೇ ಅರ್ಧದಲ್ಲಿ ಒದ್ದಾಡ ಹೋಗ್ತಾನೆ, ನೋಡ್ತಾರೋ. ಲೇ ಅಪ್ಪಿ, ಏನ ನೀನಲ್ಲಿ? ಅಲ್ಲ ಕಣ, ನನ್ನ ಪಾಡ ನಾನು ದೋಸೆ ತಿಂತ ಕೂತಿದ್ದೀನಿ. ನನ್ ಮೇಲೆ ಯಾಕೋ ಚೂಬಾಣ? ಅಲ್ಲ ಕಣ, ನನ್ನ ಸೆಕೆಂಡ್ ಹಾಫ್ ಹೆಂಗೋ ಹಾಳಾಗೋಗುತ್ತೆ. ನೀವೇ ಸ್ಕೂಲಿಗೆ ಡ್ರಾಪ್ ಡ್ಯಾಡಿ. ಪಿಲ್ಟು, ಯಾರನ್ನೋ ನೀನ್ ಡ್ಯಾಡಿ ಅಂದಿದ್ದು? ನಿನ್ನೆ ಕೇಳ್ತಿರೋದು. ಮಾತಾಡ್ತೀಯ ಬಿಡ್ಲಾ? ಶಾಂತಿ, 1 ನಿಮಿಷ ಇರು. ಬಾ ಮಗುಲಿ. ಪಾಪ, ನೀನು ಬಾಯ್ ತಪ್ಪಿ ಅವನ್ನ ಡ್ಯಾಡಿ ಅಂತ ಕರೆದ್ಯಾ ಅಥವಾ ನಿನಗೆ ಯಾರಾದ್ರೂ ಹೇಳ್ಕೊಟ್ರಾ? ಯಾರು? ಸೈಲೆಂಟ್ ಆಗ್ಬಿಟ್ಟೆ ಮಗು. ಹೇಳು, ಯಾರು ಹೇಳ್ಕೊಟ್ಟಿದ್ದು? ಇನ್ಯಾರು ಹೇಳ್ಕೊಟ್ಟಿರ್ತಾರೆ? ಈ ಮೀನಾನೋ ಸೂರ್ಯನೋ ಹೇಳ್ಕೊಟ್ಟಿರ್ತಾರಷ್ಟೇ. ನಾವ್ಯಾಕೆ ಹೇಳ್ಕೊಡ್ಬೇಕು?
ಕರೆಕ್ಟು. ಅದ್ರಿಂದ ಇವ್ರಿಗೆ ದುಡ್ಡೋ ಕಾಸೋ ಸಿಗುತ್ತಾ? ಸಿಗಲ್ಲ. ಅದಕ್ಕೆ ಆ ಮನೋಜನ್ ದುಡ್ಡೆಲ್ಲ ಇವನಿಗೆ ಸಿಕ್ಬಿಡ್ಲಿ ಅಂತ. ಮನೋಜ ಸಂಪಾದನೆ ಮಾಡೋದೆಲ್ಲ ಇವನಿಗೆ ಇಡ್ರಿಸ್ಬಿಡ್ಲಿ ಅಂತ. ಸುಮ್ನಿರ್ತೀಯ ಸಕ್ರೆ, ಅಂತ ದುರಾಲೋಚನೆಗಳು ನನ್ನಿಂದ ದೂರನೇ ಇರುತ್ತೆ. ದುಡ್ಡು ಬರುತ್ತೆ ಅಂದ ತಕ್ಷಣ ಗಾಳ ಹಾಕೋ ಮಾರ್ಜಾಲ ನಿನ್ನ ಮಗ 5 ಡಿಗ್ರಿ. ಆಗಡಪ್ಪ ಲೇ ಅಪ್ಪಿ, ಏನ ನೀನು ಹೋಗಿ ಬಂದು ನನ್ನ ಯಾಕೋ ಹಿಡ್ಕೋತೀಯ ನೀನು? ನಾನ್ ಹಂಗೆ ಧೈರ್ಯ ಕಮ್ಮಿ ಇರೋರ್ನ ದೆವ್ವ ಹಿಡ್ಕೊಳತ್ತೆ, ಮೋಸ ಜಾಸ್ತಿ ಮಾಡೋರ್ನ ನಾನ್ ಹಿಡ್ಕೋತೀನಿ. ಅಯ್ಯೋ, ಇವನ್ ಬೇರೆ ದೆವ್ವ ಗಿವ್ವ ಅಂತಿದ್ದಾನೆ. ಮತ್ತೆ ಎಲ್ಲಿದೆಯೋ ಆ ಕಲ್ಯಾಣಿ ದೆವ್ವ? ಸಡನ್ ಆಗಿ ರೋಹಿಣಿ ಮೇಲೆ ಬಂದ್ಬಿಟ್ರೆ ಸ್ವಲ್ಪ ಎಲ್ಲಾರು ಸುಮ್ನೆ ಇರ್ತೀರಾ? ಕ್ರಿಶ್, ಅದ್ಯಾರೋ ಹೇಳ್ಕೊಟ್ರು ಅಂತ ಹೇಳ್ದಲ್ಲ, ಯಾರೋ ಹೇಳಿದ್ದು? ಹೇಳು ಕ್ರಿಶ್, ಮನೋಜನ ಡ್ಯಾಡಿ ಅಂತ ಕರಿ ಅಂತ ಯಾರು ಹೇಳ್ಕೊಟ್ಟಿದ್ದು? ಅಂದುಕೊಂಡೆ ಇದನ್ನೇ ಆಂಟೆನಾ ಇದ್ರೆ ನೆಟ್ವರ್ಕು, ಈ ಆಂಟಿದೇನೆ ಕುಮ್ಮಕ್ಕು ಅಂತ. ಏನ್ ಲಡ್ಕಿ ಇದು? ರೋಹಿಣಿ, ಏನೇ ಇದು ನಿನ್ ತಲಹರಟೆ? ಯಾಕೆ ಹೀಗೆಲ್ಲ ಹೇಳ್ಕೊಟ್ಟಿರೋದು ಚಿಂತಾಮಣಿ? ನೀವ್ ಅದನ್ನ ನಂಬ್ತೀರಾ ಅತ್ತೆ? ನಾನ್ ಯಾಕೆ ಸುಳ್ಳು ಹೇಳಿ? ಅವನು ನನ್ ಕಡೆ ಯಾಕ್ ಬೆಟ್ ಮಾಡಿ ತೋರ್ಸ್ತಾ ಅಂತ ಗೊತ್ತಿಲ್ಲ. ಕ್ರಿಶ್, ನಿನಗೆ ನಾನ್ ಹೇಳಿದ್ನ ಇವ್ರನ್ನ ಡ್ಯಾಡಿ ಅಂತ ಕರಿ ಅಂತ? ಹೌದು, ನೀವೇ ಹೇಳಿತ್ತು. ಕೇಳಿಸ್ಕೊಂಡೇನೆ? ಬುಲ್ಲೆಟ್ ರೈಸ್ ತಿಂದು ಟಗಡಗ ಅಂತ ಶಬ್ದ ಜಾಸ್ತಿ ಮಾಡ್ತಿದ್ಯಾ? ನಿನ್ ಕಿವಿಗನ್ ಹಿಡ್ಕೊಂಡು ಹಂಗೆ ಆರಡಿ ಮೇಲೆ ಕೆತ್ಬಿಡ್ತೀನಿ ಚಿಂತಾಮಣಿ ತಂದು. ಅಯ್ಯಯ್ಯ, ಎಲ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ಈ ಪಿಲ್ಟುಗೆ ಅದನ್ನ ಹೇಳ್ಕೊಟ್ಟಿದ್ದು ರೋಹಿಣಿ ಅಲ್ಲ, ಎಲ್ಲ ಹೇಳ್ಕೊಟ್ಟಿದ್ದು ಅವ್ರು. ಅವರು ಅಂದ್ರೆ ಅದೇ ಅಪ್ಪ, ಅವ್ರು. ಅದೇ ಯಾರದು? ಅಯ್ಯೋ, ಅವ್ರು ಆಗಾಗ ಬರ್ತಾರೆ, ಆಗಾಗ ಹೊರಟೋಗ್ತಾರೆ. ಊತ್ ಊದಿ ಮೇಲೆ ಪಾಸ್ ಹಾಕಿರ್ತೀನಿ ನಿನ್ಗೆ. ಅಯ್ಯ, ಹೇಳ್ತಿಯಲ್ಲಪ್ಪ, ಹೊಡೆದ್ಬಿಡಿ ಹೇಳ್ತೀನಿ. ಲೋ ಮನೋಜ, ಮಾತಾಡಿದ್ರೆ ಮೀನಿಂಗ್ ಇರ್ಬೇಕು ಅಂತ ಹೇಳ್ತಾ ಇರ್ತೀಯಲ್ವೋ? ಮೀನಿಂಗ್ ಇರೋದ್ರ ಏನಾದ್ರು ಮಾತಾಡಲು? ಅಯ್ಯ, ಈಗೇನೀಗ ಆಗ್ಬಾರ್ದಾಗೋಯ್ತು. ಪಾಪ ಅಪ್ಪ ಅಮ್ಮ ಇಲ್ದೇ ಇರೋ ಪಿಲ್ಟು ಇವನು ಏನ್ ಆಸೆ ಪಡ್ತಾ ಇದ್ದಾನೆ. ತರಿಲಿ ಬಿಡು. ಏ ಮನೋಜ, ಕುಚ್ ನನ್ ಮಗನ ನೀನು? ಇವತ್ತು ಡ್ಯಾಡಿ ಅಂತಾನೆ, ನಾಳೆ ಇಡೋ ಆಸ್ತಿಯಲ್ಲಿ ಪಾಲು ಅಂತಾನೆ. ಅವಾಗೇನ್ ಮಾಡ್ತೀಯಾ? ಇಡಿಸ್ತೇನೋ? ಅಲ್ಲಕರು 4 ಜನ ನಿನ್ನ ಅಪ್ಪ ಅಂತ ಕೆರಿಯೋದವ್ರದ್ರೆ ಏನು ಅಂತಾರೆ? ಅಯ್ಯೋ, ಯಾರು ಏನ್ ಅನ್ಕೊಂಡ್ರಿ ಏನ್ ಮಮ್ಮಿ, ನನ್ಗೆ ಯು ಆರ್ ಇಂಪಾರ್ಟೆಂಟ್ ಫಾರ್ ಮೀ. ಸೋದೆಗುನಿ, ಸಕ್ಕರೆ ನಿನಗೆ ಇಂಪಾರ್ಟೆಂಟ್ ಅಂತ ಹೇಳೋದಿಕ್ಕೂ ಇವನು ನಿನಗೆ ಡ್ಯಾಡಿ ಅಂತ ಕರೆಯೋದಿಕ್ಕೂ ಏನೋ ಸಂಬಂಧ ಇದೆ ತಗಡು. ಕ್ರಿಶ್, ಮನೋಜ್ ಅವರು ನಿನಗ್ ಡ್ಯಾಡಿ ಆದ್ರೆ ರೋಹಿಣಿ ಅವರು ನಿನ್ ಮಮ್ಮಿನಾ? ಮನೋಜ್ ಅವರು ಅವನನ್ನ ಮಗ ಅಂತ ಕರಿದ್ಮೇಲೆ ನಾನ್ ಯಾಕೋ ನಿನ್ ಅಮ್ಮ ಆಗ್ಬಾರ್ದು? ಇಲ್ರ ಇಲ್ಲಿ ಏನೋ ಅದೇ, ನನಗದು ಅರ್ಥ ಆಗತರ ಹೇಳಿ. ಲೇ ಅಪ್ಪಿ, ಇದೆಲ್ಲ ಇಂಟರ್ಲಿಂಕ್ ನೋಡು. ಇದನ್ನ ನಾನು ಯಾರಿಗೂ ಹೇಳೋ ಹಾಗಿಲ್ಲ. ನಾನೇನಾದ್ರು ಇದನ್ನ ನಿಮ್ಗೆ ಹೇಳಿದ್ರೆ ನಿನ್ಗದು ಅರ್ಥನೂ ಆಗಲ್ಲ, ಅಷ್ಟೊಂದು ಬುದ್ಧಿವಂತನು ನೀನಲ್ಲ. ನೋಡಿ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೆ. ಏ ಪಿಲ್ಟು, ಹೇಳಿ ಡ್ಯಾಡಿ. ಅಯ್ಯೋ 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 ಮನೋಜ, ನನ್ ಹೊಟ್ಟೆ ಎಲ್ಲ ಉರ್ದು ಬೂದಿ ಆಗ್ತಿದೆ ಕಣ. ರಿಲ್ಯಾಕ್ಸ್ ಮಮ್ಮಿ. ರೋಹಿಣಿ, ನೀನೆ ರೆಡ್ ಕಲರ್ ಫೈಲ್ ಕೊಟ್ಟಿದ್ದಲ್ಲ, ಅದನ್ನ ಕೊಡ್ಬಲ್ಲಿ. ಎಲ್ರು ಹ್ಯಾವ್ ಎ ಚೀರ್ಫುಲ್ ಡೇ. ಆಮೇಲೆ ಇಲ್ಲಿ ನಡೀತಿರೋದ್ ಬಗ್ಗೆ ಯಾರು ತಲೆಗೆಡ್ಸೋಕ್ ಹೋಗ್ಬಿಡಿ. ಎಲ್ಲ ಆರಾಮಾಗಿದ್ಬಿಡಿ. ಬನ್ನಿ ಬಾ ರೋಹಿಣಿ. ನನಗ್ ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಕ್ರಿಶ್ ಇನ್ಮೇಲೆ ಮನೋಜ್ ಅವ್ರಿಗೆ ಹತ್ರ ಆಗ್ತಾನೆ. ಆಗಲ್ಲ. ನಿಮ್ ಕೆಲ್ಸಕ್ಕೆ ಹೇಳಕ್ ಆಗಲ್ಲ. ಹಗ್ಲು ಮುಗಿತಾನೆ ಇದೆ, ರಾತ್ರಿ ಮುಳುಗ್ತಾನೆ ಇದೆ. ಗಂಟೆಗಳು ದಿನ ಆಯ್ತು, ದಿನಗಳು ವಾರ ಆಯ್ತು, ಈಗ ಮುಂದಕ್ಕೆ ವಾರ ತಿಂಗ್ಳಾಗುತ್ತೆ. ಅಲ್ಲಿವರೆಗೂ ನಿನ್ ಡ್ರಾಮಾಗಳನ್ನೆಲ್ಲ ನೋಡ್ಕೊಂಡು ನನ್ಗಿರಾಕ್ ಆಗಲ್ಲ. ನಾನ್ ಯಾವ ಡ್ರಾಮಾ ಮಾಡ್ತಾ ಇದೀನಿ ನೀನಾ? ಬೆಕ್ಕು ಕಣ್ಮುಚ್ಕೊಂಡ್ ಹಾಲ್ ಕುಡಿದ್ರೆ ಪ್ರಪಂಚಕ್ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನೀವ್ ಯಾವ ವಿಷಯ ಮಾತಾಡ್ತಾ ಇದ್ದೀರಾ? ನಿನ್ ಮೈ ಮೇಲೆ ಕಲ್ಯಾಣಿ ಬರ್ತಿದ್ದಾಳಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ ಬೇಗ ಒಂದ್ ನಿರ್ಧಾರಕ್ ಬನ್ನಿ. ಹತ್ರ ಆಗ್ತಾ ಇರೋದು ಬಾಯಿ ಬಿಚ್ಚೋ ದಿನನಾ ಅಥವಾ ಯಾರಾದ್ರೂ ಕಣ್ ಮುಚ್ಚೋ ದಿನನಾ ಅಂತ ನನಗ್ ಗೊತ್ತಾಗ್ತಿಲ್ಲ.